ಈಗ ನೀನು ಹೇಳು, ನಿನ್ನ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ವಿಜಿ, ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಎಲ್ರು ಏನ್ ಯೋಚನೆ ಮಾಡ್ತಾರೆ ಗೊತ್ತಾ? ಅವಳಿಗೊಂದು ಮದ್ವೆ ಮಾಡಿದ್ರೆ ಅವಳ ಜೀವನ ದಡ ಸೇರ್ತು, ತಮ್ಮ ಜವಾಬ್ದಾರಿ ಮುಗೀತು ಅಂದ್ಕೊಳ್ತಾರೆ. ಆದ್ರೆ ಹೆಣ್ಮಕ್ಳಿಗೂ ಶಿಕ್ಷಣ ಕೊಡ್ಬೇಕು, ಅವಳ ಆಸೆ ಏನಂತ ಕೇಳ್ಬೇಕು, ಅವಳ ಕಾಲ್ ಮೇಲೆ ನಿಲ್ಲೋದಕ್ಕೆ ಏನೆಲ್ಲ ಮಾಡ್ಕೊಡ್ಬೇಕು ಅಂತ ಜನ ಯೋಚನೆ ಮಾಡೋದಿಲ್ಲ. ನನ್ನ ಆಸೆ ಅದೇ ವಿಜಿ. ನಾನು ಇಷ್ಟಪಟ್ಟಾಗೆ ಓದ್ತಾ ಇದ್ದೀನಿ, ಮುಂದೆ ನಾನು ಇಷ್ಟಪಟ್ಟಾಗೆ ಕೆಲಸನೂ ಮಾಡ್ತೀನಿ. ನಾನು ಏನಾದ್ರೂ ಸಾಧಿಸ್ಬೇಕು ವಿಜಿ. ನಾನು ಮಿನಿಸ್ಟರ್ ಸೊಸೆ ಅಂತ ಗುರುತಿಸ್ಕೊಳ್ಬಾರ್ದು ವಿಜಿ. ನನಗೆ ನಂದೇ ಆದ ಒಂದು ಐಡೆಂಟಿಟಿ ಬೇಕು. ಈ ಮಣ್ಣಲ್ಲಿ ಹುಟ್ಟಿದಕ್ಕೆ ಈ ಮಣ್ಣಿಗೊಂದು ಕೊಡುಗೆ ಕೊಟ್ಟೆ ನಾನು ಸಾಯ್ಬೇಕು ಅಂತ ಒಂದು ಸಾರ್ಥಕವಾದ ಜೀವನ ನನಗೆ ಬೇಕು ವಿಜಿ. ಈ ನನ್ನ ಕನಸಿಗೆ ನಿನ್ನ ಬೆಂಬಲ ಇದೆ ಅಲ್ವಾ? ಗೀತಾ, ನನಗೆ ಜೀವನದಲ್ಲಿ ಯಾವ ಕನಸು ಇರಲಿಲ್ಲ. ಆದ್ರೆ ನಿನ್ ಕನಸೇನು ಅಂತ ಗೊತ್ತಾದ್ಮೇಲೆ ಅದೇ ನನ್ನ ಕನಸು ಗೀತಾ. ಎಷ್ಟೇ ಆಸ್ತಿ ಇರಲಿ, ಅಂತಸ್ತು ಇರಲಿ, ನಂದು ಅಂತ ಒಂದು ಬಿಡುಕಾಸೆ ಇಲ್ಲ. ನೀನು ಹೇಳಿದ್ ಕರೆಕ್ಟ್ ಗೀತಾ. ನಾನೇನಾದ್ರೂ ಸಂಪಾದನೆ ಮಾಡಬೇಕು, ನನ್ನ ಕಾಲಲ್ಲಿ ನಾನು ನಿಲ್ಬೇಕು, ನಮ್ದೇ ಆದ, ನಮ್ಮಿಬ್ಬರದೇ ಆದ ಒಂದು ಸ್ವಂತವಾದ ಮನೆ ಇರಬೇಕು. ನೀನು ರಾಣಿ ತರ ಇರಬೇಕು. ವಿಜಿ, ವಿಜಿ, ವಿಜಿ. ವಿಜಿ, ಏನಿದೆಲ್ಲ? ನನಗ್ ಗೊತ್ತಿಲ್ಲ ಗೀತಾ. ರಾತ್ರಿ ಮಲಗಿರ್ಬೇಕಾದ್ರೆ ತಲೆ ನಿದ್ದೆ ಮಾಡತ್ತಂತೆ, ಆದ್ರೆ ಮನ್ಸು ಎದ್ದಿರತ್ತಂತೆ. ನಮ್ಮನ್ಸ್ ಎದ್ದಿತ್ತಲ್ವಾ, ಅದು ಈ ರೀತಿ ಮಲಗಿತ್ತು ಅನ್ಸುತ್ತೆ. ಹಲೋ ಯಜಮಾನ್ರೆ, ಸಾಕು ತಾವಿನ್ನು ಹೋಗ್ತೀರಾ? ಯಾಕೆ ಗೀತಾ? ಹೋಗು ವಿಜಿ. ಬಾ ವಿಜಿ. ಪ್ಲೀಸ್ ಗೀತಾ, ಇನ್ನೊಂದು ಸ್ವಲ್ಪ ಹೊತ್ತಿರ್ತೀನಿ. ಪ್ಲೀಸ್ ವಿಜಿ, ನಾವು ಕಾಲೇಜ್ಗೆ ಹೋಗೋದ್ ಬೇಡ್ವಾ? ಅದಕ್ಕೆ ಬೇಗ ರೆಡಿಯಾಗಿ ಬೇಗ ಬಾ. ವಿಜಿ, ಹೋಗು ಅಂದೆ. ಪ್ಲೀಸ್ ಗೀತಾ. ಹೋಗು ಅಂದೆ. ದೊಡ್ಡಣ್ಣ ಎಲ್ಲಿ? ಮೇಡಮ್, ಅವರು ವಿಜಯ್ ಸರ್ ರೂಮಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ದೊಡ್ಡಣ್ಣ ಇಡೀ ರಾತ್ರಿ ವಿಜಿನ ಕಾವಲ್ ಕಾದಿದ್ದಾನೆ. ಗೀತಾ ವಿಜಿನ ಒಂದಾಗೋದಕ್ಕೆ ಬಿಟ್ಟಿಲ್ಲ. ವೆರಿ ಗುಡ್. ಗೀತಾ ಪ್ಲೀಸ್. ವಿಜಿ, ಗೀತಾ ಪ್ಲೀಸ್. ಹೋಗು ವಿಜಿ. ಗುಡ್ ಮಾರ್ನಿಂಗ್ ತಂಗಿ. ಇನ್ನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅವನು ಎಲ್ಲೂ ಹೊರಗೆ ಹೋಗ್ಲೇ ಇಲ್ಲ. ಹೊರಗೆ ಹೋಗ್ಲಿಕ್ಕೆ ಆಗದಿರುವಾಗ ಹೆಂಗ್ ಹಿಡ್ಕೊಂಡು ಇಡೀ ರಾತ್ರಿ ಮಲಗಿದ್ದೆ. ಪ್ರೀತಿ ಎಲ್ಲೇ ಮೀರದ ಹಾಗೆ ಪಹರೆ ಕಾದಿದ್ದೀನಿ. ಸಾಕು ಸುಮ್ನಿರಣ್ಣ.
ಮಿತಿ ಮೀರೋದಕ್ಕೆ ಇನ್ನೇನು ಉಳಿದಿದೆ? ಯಾಕಮ್ಮ? ನಾವ್ ಏನ್ ಆಗ್ಬಾರ್ದು ಅಂದ್ಕೊಂಡಿದ್ವೋ ಅದು ಆಗೋಯ್ತಣ್ಣ. ಏನ್ ಹೇಳ್ತಿದ್ದೀಯ ನೀನು? ಅವ್ನು ರೂಮ್ ಬಿಟ್ಟು ಹೊರಗೆಲ್ಲೂ ಎದ್ದು ಹೋಗೇ ಇಲ್ಲ. ಇಲ್ಲೇ ಅದೇನೋ ಮೆಸೇಜು ಮಾಡ್ಕೊಂಡು ಮುಸಿ ನಕ್ಕೊಂಡು ಮಲಗಿದ್ದ ಅಷ್ಟೇ. ಈಗ ಎದ್ದು ಸ್ನಾನಕ್ಕೆ ಹೋಗಿರ್ಬೇಕಷ್ಟೇ. ನೀನು ಇಡೀ ರಾತ್ರಿ ವಿಜಿನ ಕಾವಲ್ ಕಾದಿದ್ದೀನಿ ಏನೋ ಭ್ರಮೆಲಿದ್ಯಾ. ಅವನು ಎದ್ದು ಬಂದಿದ್ದು ಗೀತಾ ರೂಮಿಂದ. ವಿಜಿ ರಾತ್ರಿ ಅವಳ ರೂಮ್ಗೆ ಹೋಗಿ ಮಲಗಿದ್ನೆ. ಹೌದು, ಮುಗೀತಣ್ಣ ನಮ್ಮ ಕತೆ. ಅವರಿಬ್ರು ಒಂದಾಗಿರ್ತಾರೆ. ಅವರಿಬ್ರು ಸಂಸಾರ ಶುರುವಾಯ್ತು ಅಂದ್ರೆ ನಾವಿನ್ ಏನು ಮಾಡೋದಕ್ಕಾಗೋದಿಲ್ಲ. ನೀನು ಕೊಟ್ಟ ಸಮಾಧಾನನ ನಂಬಿ ನನ್ನ ಸಮಾಧಿನ ನಾನೇ ಕಟ್ಕೊಂಡ ಹಾಗಾಯ್ತು. ಅಯ್ಯೋ ತಂಗಿ, ಹಾಗೆಲ್ಲ ಏನೂ ಆಗಿರಲ್ಲ. ಅವನು ಅವಳ ರೂಮಿಂದ ಎದ್ದು ಬಂದ ಅಂದ ತಕ್ಷಣ ಏನು ಆಗಬಾರ್ದೆಲ್ಲ ಆಗಿರುತ್ತೆ ಅಂತ ನೀನು ಅನ್ಕೊಳ್ಳೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಯಾಕೆಲ್ಲ ಮುಗ್ದಿರಬಾರ್ದು ಅಣ್ಣ? ನೆನ್ನೆ ತನಕ ವಿಜಿ ಪ್ರೀತಿ ಒನ್ ವೇ ಆಗಿತ್ತು, ಆದ್ರೆ ಇವತ್ತು ಅದು 2 ವೇ. ಖಂಡಿತ ಎಲ್ಲ ಮುಗ್ದಿರುತ್ತೆ. ನಾನು ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡ್ತಿದ್ಯಾ ನೀನು. ನಾನು ವಿಜಯ್ ಹತ್ರ ಖುದ್ದಾಗಿ ಕೂತು ಮಾತಾಡ್ಬಿಟ್ಟು ಏನಾಯ್ತು ಏನು ಕತೆ ಎಲ್ಲ ಕೂಲಂಕುಷವಾಗಿ ವಿಚಾರಿಸ್ತೀನಿ, ಆಯ್ತಾ? ನಾನು 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ, ಏನೂ ಆಗಿರೋದಿಲ್ಲ. ನೀನು ಸದ್ಯಕ್ಕೆ ಶಾಂತವಾಗಿರು, ಆಯ್ತಾ? ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ ಬಾತ್ರೂಮಲ್ಲಿ ಬಿದ್ದೆ. ವಿಜಿ, ಅದು ನಿಜ ಹೇಳಬೇಕು. ನಿನ್ನೆ ರಾತ್ರಿ ನೀನು ಗೀತಾ ರೂಮ್ಗೆ ಹೋಗಿದ್ಯಾ? ನಿನ್ನೆ ಕೇಳ್ತಿರೋದು ಕಣ. ಅವಳ ರೂಮ್ಗೆ ಏನಾದರೂ ಹೋಗಿದ್ಯಾ? ಹೋಗಿದ್ದ. ಯಾಕೆ ಹೋಗಿದ್ದೆ? ಅದನ್ನ ಏನು ಅಂತ ಕೇಳ್ತಿರವ. ಆಕ್ಚುಲಿ ಏನಾಯ್ತು ಗೊತ್ತಮ್ಮವ? ಏನಾಯ್ತು? ನನಗೆ ಎಷ್ಟೊತ್ತಾದ್ರೂ ನಿದ್ದೆನೆ ಬಂದಿಲ್ಲ. ಆಮೇಲೆ ಎಷ್ಟೊತ್ತಿಗೋ ಬಂತು. ಕನ್ಸಲ್ಲಿ ಗೀತಾನೇ ಬಂದಿದ್ಲು. ತಟ್ ಅಂತ ಎಚ್ಚರ ಆಗೋಯ್ತು. ಗೀತಾನ ನೋಡ್ಬೇಕು ಅಂತ ಅನ್ಸಿ ಅವಳ ರೂಮಿಗೆ ಹೋದ್ನಾ. ಅಲ್ಲಿ ನೋಡಿದ್ರೆ ಗೀತಾನ ಎತ್ ಕೂತಿದ್ಲು. ಅವಳು ಕನ್ಸಲು ನಾನೇ ಬಂದಿದ್ದಂತೆ ಮಾವ. ಆಮೇಲೆ ಇಬ್ರು ಮಾತಾಡ್ಕೊಂಡು ಕೂತಿದ್ವಿ. ಸರಿ ಆಮೇಲೆ ಏನಾಯ್ತು? ಆಮೇಲೆ ಆಮೇಲೆ ನಾನು ಅವಳು ಮಾಡ್ಕೊಂಡು ಇದು ಮಾತಾಡ್ಕೊಂಡು ಮಾಡಿದ್ವಿ. ಎಲ್ಲ ಕೇಳಿಸಿ ಕಡೆಯಲ್ಲಿ ಏನು ಹೇಳಿದೆ ಅದು ಗೊತ್ತಾಗ್ಲಿಲ್ಲ ಕಣ. ಅದೇ ಮಾವ, ಅದೇನು ಅಂತ ಕೇಳ್ತೀವವ. ನಾನು ಅವಳ ರೂಮ್ಗೆ ಹೋದ್ನಾ. ನಾನು ಅವಳ ಜೊತೆ ಕೂತ್ಕೊಂಡು ಮಾತಾಡಿದ್ವಾ. ಮಾತಾಡಿದ್ದಾದ್ಮೇಲೆ ಜೊತೆಲಿ ಮಾಡಿದ್ವಿ. ನನಗೆಲ್ಲ ಕೇಳಿಸ್ತು ಕಣೋ. ಆಮೇಲೆ ಕಡೆಯಲ್ಲಿ ನೀನು ಬಾಯಿಗೇನೋ ಹೊಡ್ಕೊಂಡು ಹೇಳ್ದಿಲ್ಲ, ಅದು ನೀನು ಬಾಯಿ ಒಳಗೆ ಹೋಯ್ತು. ನನ್ನ ಕಿವಿಯೊಳಗೆ ಕೇಳಿಸ್ಲಿಲ್ಲ ಕಣೋ. ಅದೇನು ಹೇಳಿದೆ ಅದನ್ನ ಸ್ವಲ್ಪ ಹೇಳಿ ಸರಿಯಾಗಿ. ಗೀತಾ ನನ್ನ ಕನ್ಸಲ್ಲಿ ಬಂದಿದ್ಲಾ. ನನಗೆ ಎಚ್ಚರ ಆಯ್ತಾ. ಹೌದೌದು. ಗೀತನ್ ನೋಡ್ಬೇಕು ಅಂತ ಅವಳ ರೂಮಿಗೆ ನಾನು ಹೋದ್ನಾ. ಅಲ್ಲಿ ನೋಡಿದ್ರೆ ಗೀತಾ ಕನ್ಸಲ್ಲಿ ನಾನು ಬಂದ ಅವಳಿಗೆ ಚೆನ್ನಾಗಿತ್ತು. ಆಗ ಅಲ್ಲಿಬ್ರು ಮಾತಾಡ್ತಾ ಕೂತ್ವಾ. ಸರಿ, ಆಮೇಲೆ ನಾನು ಅವಳು ಮಾತಾಡ್ಕೊಂಡು ಅದ್ ಮಾಡಿದ್ವಿ. ಬಾಕಿ ಎಲ್ಲ ಗೊತ್ತಾಯ್ತು. ಕಡೆಯಲ್ಲ ಹಿಂಗೆ ಹೊಡ್ಕೊಂಡೇ ಹೇಳಿದಿಲ್ಲ. ಅದೇನು ಹೇಳ್ತೇನೆ ನಾನು ಹೇಳೋವಾಗ ಕೇಳ್ಬೇಡ ನೀನು.
ಪದೇ ಪದೇ ಹೇಳಕ್ಕಾಗತ್ತೆ ಎಲ್ಲ. ಇನ್ನೊಂದು ಸರ್ತಿ ಕಣ, ಬಾಕಿ ಎಲ್ಲ ನನಗೆ ಸರಿಯಾಗಿ ಗೊತ್ತಾಗೋಯ್ತು. ಅದೊಂದು ಮಾತ್ರ ಇನ್ನೊಂದ್ಸತಿ ಹೇಳೋದು ಸರಿ ಇರುತ್ತೆ ಕಣ. ಆಯ್ತು, ನಿನ್ಗೋಸ್ಕರ ಲಾಸ್ಟ್ ಟೈಮ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ ಮಾವ. ಅದೇನಾಯ್ತು ಗೊತ್ತಾ, ನನ್ನ ಕನ್ಸಲ್ಲಿ ಗೀತಾ ಬಂದ್ಲಾ, ನನಗೆ ಎಚ್ಚರ ಆಯ್ತಾ. ಅಯ್ಯೋ ಸಾಕು ನಿಲ್ಸಯ್ಯ. ಅವಳು ನಿನ್ನ ಕನ್ಸಲ್ಲಿ ಬಂದಿದ್ಲು, ಬಂದ ತಕ್ಷಣ ನೀನು ಎದ್ದು ಕೂತ್ಬಿಟ್ಟೆ. ಕನ್ಸಲ್ಲಿ ಬಂದವಳನ್ನ ಎದುರಿಗೆ ನೋಡ್ಬೇಕು ಅಂತ ನೀನು ಅವಳ ರೂಮ್ ಹೋದೆ. ಇಷ್ಟೆಲ್ಲ ನನಗೆ ಅರ್ಥ ಆಯ್ತು ಕಣೋ. ಕೂತ ನಂತರ ಏನು ಮಾಡಿದ್ರೆ ಅಷ್ಟು ಮಾತ್ರ ಬೇಕು. ಕಡೆಯಲ್ಲಿ ಅದೇನೋ ಬ್ಲಾ 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 ಅಂತಿದ್ಯಲ್ಲ, ಆ ಬ್ಲಾ 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 ಅನ್ನೋದ್ರಲ್ಲಿ ಏನು ಮಾಡಿದ್ರಿ? ಮಾವ, ಅದನ್ನೆಲ್ಲ ಹೇಳಕ್ಕಾಗುತ್ತಾ? ಅದನ್ನೆಲ್ಲ ನೀನೇ ಅರ್ಥ ಮಾಡ್ಕೋಬೇಕು. ಬಾಯ್. ಲೈ ಲೈ ಲೈ, ಎಲ್ಲ ಅರ್ಥ ಆಯ್ತು. ಅದೇನೇನೋ ಬ್ಲಾ 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 ಅಂತಂದಲ್ಲ, ಅದ್ರಲ್ಲಿ ಏನೋ ಮಾಡಬಾರ್ದು ಮಾಡ್ಬಿಟ್ಟಿದ್ರೆ ಏನು ಕತೆ. ಅಯ್ಯೋ ಮಾವ, ಅದು ಅದೇನೋ ಆಗ್ಲೇ ಅಂದಿಲ್ಲ, ಅದೇನು ಹೇಳಕ್ ಹೊರಟಿದ್ದು? ಇದನ್ನ ಹೇಳಕ್ ಕರ್ದ? ಲವ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಹೆಂಡ್ತಿನ ಆ ಸೀರಿಯಲ್ ನೋಡ್ತಾ ಇದ್ದೀನಿ. ಆ ಸೀರಿಯಲ್ ನೋಡ್ತಾ ಇದ್ರೆ ಮಾವ, ಸೀರೆಲಿ ಹುಡುಗೀರ್ನ ನೋಡಲೇಬಾರದು, ಏರುತ್ತೆ ಟೆಂಪ್ರೇಚರು ಅನ್ನೋ ಹಾಡು ನೆನಪಿಗೆ ಬರ್ತಿದ್ಯಾ? ಒಂದು ಸ್ಮಾಲ್ ಕರೆಕ್ಷನ್ ಮಾವ. ಸೀರೆಲಿ ಹುಡುಗಿರ್ನಲ್ಲ, ಸೀರೆಲಿ ಹೆಂಡ್ತಿನ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಲೇ ವಿಜಿ, ನೋಡ್ಬೇಡ, ಒಳ್ಳೇದೇ ಆಯ್ತಲ್ಲ. ಮಾವ, ನಿಮ್ಮಂಥ ಬ್ರಹ್ಮಚಾರಿಗಳಿಗೆ ನಮ್ಮಂಥ ಸಂಸಾರಸ್ಥರ ಪಾಡ ಅರ್ಥ ಆಗಲ್ಲ. ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡ. ಇದನ್ನ ಬಿಟ್ಕೊಂಡು ಎಲ್ಲಾರನ್ನೂ ತಿಂಡಿ ಕರಿ ಆಯ್ತಾ? ತಪ್ಪು ಮಾಡ್ತಾ ಇದ್ದೀಯಾ ವಿಜಿ, ತಪ್ಪು ಮಾಡ್ತಾ ಇದ್ದೀಯಾ. ನೀನ ದಾರಿ ತಪ್ಪೋದಲ್ಲದೆ ನಮಗೂ ದಾರಿ ತಪ್ಪಿಸ್ತಾ ಇದ್ದೀಯಾ. ಬಾವಿಜಿ ಕೂತ್ಕೋ. ಅಯ್ಯೋ, ಇಡ್ಲಿನಾ? ವಿಜಿ, ನಿನಗೆ ಇಡ್ಲಿ ಇಷ್ಟ ಇಲ್ಲ, ಒಂದು 5 ನಿಮಿಷ ಟೈಮ್ ಕೊಡ್ತೀಯಾ? ಬೇರೆ ಏನಾದರೂ ತಿಂಡಿ ರೆಡಿ ಮಾಡ್ಕೊಂಡು ಬರ್ತೀನಿ. ನಿನ್ನ ಕೈಯಾರ ಏನೇ ಬಡಿಸಿದ್ರು ಅದು ಅಮೃತ ಆಗುತ್ತೆ. ನೀನು ಬಡಿಸೋ ಇಡ್ಲಿನ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಮಾವ.